ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶೆಟ್ಟಿ. ಸ್ನೇಹಿತರೆ, ಈ ವ್ಲಾಗ್ ಮೂಲಕ ಜಾನ್ 1 ಈ ದಿನ ನಾನು ಹೇಗೆಲ್ಲ ಸ್ಪೆಂಡ್ ಮಾಡ್ತೀನಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಈ ವ್ಲಾಗ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಂದು ಖುಷಿ ವಿಚಾರ ಅಂದರೆ, ನಾನು ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಸೈಂಟ್ ಮೇರಿಸ್ ಐಲ್ಯಾಂಡ್, ನಮ್ಮೂರಲ್ಲಿರೋ ಸೈಂಟ್ ಮೇರಿಸ್ ಐಲ್ಯಾಂಡ್ ನಾನು ಇದುವರೆಗೂ ಹೋಗಿಲ್ಲ. ಸೊ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಯಿಂದ, ಹೊರಗಡೆಯಿಂದ ಬಂದವರೆಲ್ಲ ನೋಡಿದ್ದಾರೆ, ಬಟ್ ನಾನೇ ಹೋಗಿಲ್ಲ. ಅದೊಂದು ಬೇಜಾರು. ಇಷ್ಟು ವರ್ಷ ಇತ್ತು. ಸೊ ಇವತ್ತು ಫಸ್ಟ್ ಟೈಮ್ ನಾನು ಸೈಂಟ್ ಮೇರಿಸ್ ಐಲ್ಯಾಂಡ್ ಹೋಗ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂತ ಐ ಆಮ್ ಆಲ್ಸೋ ಸೋ ಎಕ್ಸೈಟೆಡ್. ಈ ದಿನದ ಜರ್ನಿಯನ್ನು ನಿಮ್ಮ ಮುಂದೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಇನ್ನಷ್ಟು ವ್ಲಾಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಹೊಸ ವರ್ಷಕ್ಕೆ ಎಲ್ರಿಗೂ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಪ್ರೇ ಮಾಡಿಕೊಂಡು ನಾನು ಬಂದಿದ್ದು ಮ್ಯಾಕ್ಸ್ ಸಿನಿಮಾಗೆ. ಯೂಶ್ವಲಿ ನನಗೆ ಮಾಸ್ ಸಿನಿಮಾಗಳು ಇಷ್ಟ ಆಗಲ್ಲ, ಬಟ್ ಯಾಕೋ ಈ ಮ್ಯಾಕ್ಸ್ ಸಿನಿಮಾ ಇಷ್ಟ ಆಯಿತು. ಈ ಸಿನಿಮಾ ನೋಡಿಕೊಂಡು ಸ್ವಲ್ಪ ಹೊಟ್ಟೆಗೂ ಪೂಜೆ ಮಾಡೋಣ ಅಂತ ನಾವು ಹೋಗಿದ್ದು ಇದ್ದಿರ ಹೋಟ್ಲಿಗೆ. ಅಲ್ಲಿ ಚೆನ್ನಾಗಿ ಬಾರಿಸಿ ನೆಕ್ಸ್ಟ್ ಮನೆಗೆ ಹೋದ್ವಿ. ಮನೇಲಿ ಒಂದು ಒಳ್ಳೆ ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅಂದರೆ, ನಮ್ಮ ಪಾರು 7 ಮಕ್ಕಳಿಗೆ ಮರಿ ಹಾಕಿದ್ದಾಳೆ. ಇದನ್ನು ನೋಡಿ ತುಂಬಾ ಖುಷಿಯಾಯಿತು. ಆ ಮರಿಗಳನ್ನು ಸ್ವಲ್ಪ ಮುದ್ದಾಡಿ ಆಟ ಆಡಿ ನೆಕ್ಸ್ಟ್ ನಾವು ಹೋಗಿದ್ದು ಸೈಂಟ್ ಮೇರಿಸ್ ಐಲ್ಯಾಂಡ್. ಸೈಂಟ್ ಮೇರಿಸ್ಗೆ ಹೋಗಬೇಕು ಅಂದರೆ ನೀವು ಫಸ್ಟ್ ಮಲ್ಪೆ ಬೀಚಿಗೆ ಬರಬೇಕು. ಮಲ್ಪೆ ಬೀಚಿಂದ ಸೀ ವಾಕ್ ಪಕ್ಕದಲ್ಲಿರೋ ಒಂದು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಪ್ರೈಸ್ ಪರ್ ಹೆಡ್ 350 ಇದೆ ಅಟ್ ಪ್ರೆಸೆಂಟ್. ಸೊ ನಾವು ಟಿಕೆಟ್ ತೊಗೊಂಡಾದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಮಿನಿಮಮ್ ಆಕ್ಯುಪೆನ್ಸಿ ಇಲ್ಲ ಅಂದರೆ ಬೋಟ್ ಹೋಗಲ್ಲ. ಬಟ್ ಕೆಲವೊಂದು ಸಲ ಸಖತ್ ರಶ್ ಇರುತ್ತೆ. ಹಾಗೂ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸೈಂಟ್ ಮೇರಿಸ್ ಐಲ್ಯಾಂಡ್, ನಾವೀಗ ಹೋಗ್ತಿರೋ ಪ್ಲೇಸ್. ಓಕೆ, ಟಿಕೆಟ್ ಕೊಟ್ವಿ. ಟಿಕೆಟ್ ಕೊಟ್ಟು ಲೈಫ್ ಜಾಕೆಟ್ ಹಾಕ್ಕೊಂಡು ನಾವು ಸೈಂಟ್ ಮೇರಿಸ್ ಐಲ್ಯಾಂಡ್ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಎಸ್, ಐ ಆಮ್ ಸೋ ಎಕ್ಸೈಟೆಡ್. ನಮ್ಮ ಈ ಬೋಟ್ ಜರ್ನಿ ಮಾತ್ರ ಸಖತ್ತಾಗಿತ್ತು. ತುಂಬ ವಿಶಾಲವಾದ ಬೋಟು ಮತ್ತು DJ ಸಾಂಗ್ಸ್. ಎಲ್ಲ ಟೂರಿಸ್ಟ್ಗಳು ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಕೆಲವರು ಡ್ಯಾನ್ಸ್ ಮಾಡ್ತಾಯಿದ್ರು, ಕೆಲವರು ಹಾಗೆ ಆ ವ್ಯೂವ್ನ ನೋಡ್ತಾ ಎಂಜಾಯ್ ಮಾಡ್ತಾ ಬರ್ತಾಯಿದ್ರು. ನೋಡಿ, ಬೋಟ್ ರೈಡ್ ಸ್ಟಾರ್ಟ್ ಆಯಿತು. DJ ಹಾಡು ಹಾಕಿದ್ದಾರೆ, ಸಾಂಗ್ ಹಾಕಿದ್ದಾರೆ. ಇಟ್ಸ್ ಲೈಕ್ ತುಂಬಾ ಖುಷಿಯಾಗುತ್ತೆ. ಸಮುದ್ರದ ಮಧ್ಯ ಹೋಗೋದಿದೆಯಲ್ಲ, ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು 70% ಬೋಟ್ ಜರ್ನಿ ಆದ ನಂತರ ಆ ದೊಡ್ಡ ಬೋಟಿಂದ ಸಣ್ಣ ಬೋಟಿಗೆ ಎಲ್ಲರೂ ಶಿಫ್ಟ್ ಮಾಡ್ತಾರೆ. ಹಾಗೂ ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಸೈಂಟ್ ಮೇರಿಸ್ ಐಲ್ಯಾಂಡ್ ತುಂಬ ಹತ್ತಿರ ಆಗ್ತಾ ಇದೆ ನಮಗೆ. ಸುಮಧುರವಾದ ಬೋಟ್ನ ಜರ್ನಿಯ ನಂತರ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದೇ ಬಿಟ್ವಿ. ಈ ಪ್ಲೇಸಿಗೆ ಶೂ ಹಾಕ್ಕೊಂಡು ಬರ್ದಿರೋದೇ ಬೆಟರ್ ಅಂತ ನನ್ನ ಸಜೆಷನ್. ಯೆಸ್, ಫೈನಲಿ ವಿ ಆರ್ ಇನ್ ಸೈಂಟ್ ಮೇರಿಸ್ ಐಲ್ಯಾಂಡ್. ಕ್ಲೀನ್ ಆ್ಯಂಡ್ ಕ್ರಿಸ್ಟಲ್ ಆಗಿರುವಂತಹ ನೀರು, ಇಲ್ಲಿನ ರಾಕ್ ಫಾರ್ಮೇಷನ್ಗಳು ಮತ್ತು ಇಲ್ಲಿನ ಕೊಕೊನೆಟ್ ಟ್ರೀಗಳು ಈ ಐಲ್ಯಾಂಡ್ನ ವಿಶೇಷ. 1498ರಲ್ಲಿ ವಾಸ್ಕೋಡಿಗಾಮ ಅವರು ಇಲ್ಲಿಗೆ ಬಂದಿದ್ರು ಮತ್ತು ಈ ಸೈಂಟ್ ಮೇರಿಸ್ ಅನ್ನೋ ಹೆಸರು ಅವರೇ ಇಟ್ಟಿದ್ದು ಅಂತ ಹೇಳ್ತಾರೆ. ಮತ್ತು ಇಲ್ಲಿರುವ ರಾಕ್ ಫಾರ್ಮೇಷನ್ಗಳು ತುಂಬ ಅನನ್ಯವಾದದ್ದು. ಈ ರಾಕ್ ಫಾರ್ಮೇಷನ್ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಹೇಳ, ಡಿಸೆಂಬರ್ 31 ಸೈಂಟ್ ಮೇರಿಸ್ ಐಲ್ಯಾಂಡ್ ದೂರದಲ್ಲಿತ್ತು, ಅಲ್ಲಿಂದ ಸನ್ಸೆಟ್ ನೋಡಿದ್ವಿ. ಇವತ್ತು ಸೈಂಟ್ ಮೇರಿಸ್ ಐಲ್ಯಾಂಡ್ನಲ್ಲೇ ಸನ್ಸೆಟ್ ನೋಡ್ತಾ ಇದ್ದೀವಿ. ತುಂಬ ಖುಷಿ ವಿಚಾರ ಅಲ್ವಾ? ಬ್ಯೂಟಿಫುಲ್ ಆದಂತಹ ವ್ಯೂವ್ನ ನೋಡಿಕೊಂಡು ಒಂದಷ್ಟು ಫೋಟೋಸ್ ತೆಗೆದುಕೊಂಡು ನಾವು ಅಲ್ಲಿಂದ ಹೊರಡಕ್ಕೆ ರೆಡಿಯಾಗಿದ್ವಿ. ಬಿಕಾಸ್ ವಿ ಹ್ಯಾವ್ ಓನ್ಲಿ 14 ಮಿನಿಟ್ಸ್ ಟು ಸ್ಪೆಂಡ್ ದೇರ್. 40 ನಿಮಿಷ ಅಷ್ಟೇ ಸಿಗೋದು. ನಾವು ಅದೇ ಬೋಟಲ್ಲಿ ರಿಟರ್ನ್ ಹೋಗಬೇಕಾಗತ್ತೆ. ನಾವು ರಿಟರ್ನ್ ಹೋಗುವಾಗ ಒಂದಷ್ಟು ಸ್ಕೂಲ್ ಮಕ್ಕಳುಗಳು ಇದ್ದರು. ಅವರು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಅವ್ರನ್ನ ನೋಡಿ ನಮಗೂ ಬಾಲ್ಯದ ದಿನಗಳು ನೆನಪಾಯಿತು. ಬಟ್ ನಮಗೆ ಟ್ರಿಪ್ಪಲ್ಲೆಲ್ಲ ಎಷ್ಟೊಂದು ಎಂಜಾಯ್ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ನಾವು ಬಂದಿರೋ ಆ ಸಣ್ಣ ಬೋಟ್ ಇದೆಯಲ್ಲ, ಇದು ಲಾಸ್ಟ್ ಆಗಿರೋದ್ರಿಂದ, ಸಂಜೆ ಆಗ್ತಿರೋದ್ರಿಂದ ಆ ಸಣ್ಣ ಬೋಟು ಕೂಡ ನಮ್ಮ ಜೊತೆನೇ ಬಂತು. ದಡ ಹತ್ತಿರ ಆಗ್ತಿದ್ದಾಗೆ ನಮಗೆ ಸೀ ವಾಕ್ ಕಾಣಿಸ್ತದೆ. ಸೀ ವಾಕ್ ಕೂಡ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆದರೆ ಯಾವಾಗಲೂ ಸೀ ವಾಕಲ್ಲಿ ಕೂತ್ಕೊಂಡು ನಾವು ಯಾವಾಗ ಬೋಟಲ್ಲಿ ಹೋಗೋದು, ನಾವು ಯಾವಾಗ ಸೈಂಟ್ ಮೇರಿಸ್ಗೆ ಹೋಗೋದು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇವತ್ತು ಸೈಂಟ್ ಮೇರಿಸ್ಗೆ ಫೈನಲಿ ಹೋಗಿ ಬಂದ್ವಿ. ಸೊ ಅದೇ ಖುಷಿಲಿ
ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ಸನ್ಸೆಟ್ ಆದ ನಂತರ ಬೀಚ್ನ ಬ್ಯೂಟಿ ಡಬಲ್ ಆಗುತ್ತೆ ಅನ್ಸುತ್ತಲ್ವಾ. ಅಲ್ಲಿ ನೋಡಿ ಆ ಬೋಟ್ ಇದೆಯಲ್ಲ, ಅದು ಫಿಶಿಂಗ್ ಬೋಟು. ಅವರೆಲ್ಲ ಫಿಶಿಂಗಿಗೆ ಹೋಗ್ತಾ ಇದ್ದಾರೆ. ನನಗೂ ಒಂದ್ಸಲ ಫಿಶಿಂಗ್ ಬೋಟಿಗೆ ಹೋಗಬೇಕು, ಆ ಫಿಶರ್ ಮ್ಯಾನ್ಗಳು ಹೆಂಗೆ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ಇದೆ. ಮುಂದಕ್ಕೆ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಫೈನಲಿ ಸೈಂಟ್ ಮೇರಿಸ್ ಐಲ್ಯಾಂಡ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಯಾರಾದರೂ ಕೇಳಿದರೆ ನಿಮ್ಮೂರಲ್ಲಿರೋ ಸೈಂಟ್ ಮೇರಿಸ್ ಐಲ್ಯಾಂಡ್ ನೀವು ಹೋಗಿದ್ದೀರಾ ಅಂತ ಕೇಳಿದರೆ ಐ ಕ್ಯಾನ್ ಸೇ ಯಸ್, ಅಫ್ಕೋರ್ಸ್. ನಮ್ಮೂರಲ್ಲಿದೆ ಅಂದರೆ ನಾನು ಹೋಗಲೇಬೇಕಲ್ವಾ ಅಂತ ಹೇಳ್ಬೋದು ಅಲ್ವಾ. ಈ ವ್ಲಾಗ್ ನೋಡಿ ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಜೊತೆಗಿರಿ. ಸೊ ಇದೇ ಥರ ವ್ಲಾಗ್ನ ಇನ್ನಷ್ಟು ಮಾಡ್ತೀನಿ. ಥ್ಯಾಂಕ್ ಯು.